ಲೇಔಟ್ಗೆ ಜಲ ಸಂಕಷ್ಟ ತಪ್ಪಿಲ್ಲ. ರಸ್ತೆ ಮುಳುಗ್ ಹೋಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಸಾಯಿ ಲೇಔಟ್ ಜನರಿಗೆ ಮತ್ತೆ ಜಲಶಾಪ. ಟ್ರಾಕ್ಟರ್ಗಳಲ್ಲಿ ಜನರನ್ನ ಲೇಔಟ್ನಿಂದ ಹೊರಗಡೆ ತರಲಾಗ್ತಾ ಇದೆ. ಬೋಟ್ ಮೂಲಕ ಕಾರ್ಯಾಚರಣೆ ನಡೀತಾ ಇದೆ. ಮನೆಯಿಂದ ಹೊರಗಡೆ ಬರೋಕಾಗದೆ ಜನ ಪರದಾಡ್ತಾ ಇದ್ದಾರೆ. ಮನೆ ಒಳಗಡೆನೂ ನೀರು, ಮನೆ ಒಳಗಡೆನೂ ಇರೋದಕ್ಕಾಗ್ತಾ ಇಲ್ಲ. ಇದು ಸಾಯಿ ಲೇಔಟ್ ಜನರ ಪರಿಸ್ಥಿತಿ. ಇದು ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ. ಟ್ರಾಕ್ಟರ್ನ ಮೂಲಕ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಲೇಔಟ್ನ ಒಳಗಡೆ ಬೇರೆ ಯಾವ ವೆಹಿಕಲ್ಲು ಹೋಗಲ್ಲ, ಬೈಕ್ ಹೋಗಲ್ಲ, ಕಾರ್ ಹೋಗಲ್ಲ. ಕೇವಲ ಟ್ರಾಕ್ಟರ್ ಮತ್ತು ಬೋಟ್ಗಳಲ್ಲಿ ಲೇಔಟ್ನ ಒಳಗಡೆ ಇರುವಂತಹ ಜನರನ್ನ ಹೊರಗಡೆ ಕರ್ಕೊಂಡು ಬರಲಾಗ್ತಾ ಇದೆ. ಟೂ ವೀಲರ್ಗಳು ಮುಳುಗ್ ಹೋಗಿದೆ, ಕಾರ್ ಅರ್ಧ ಮುಳುಗ್ ಹೋಗಿದೆ, ಜನರ ಬದುಕೆ ಮುಳುಗ್ ಹೋಗಿದೆ. ಅಲ್ಲಿ ಪರಿಸ್ಥಿತಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ರಾತ್ರಿ ಸುರಿದಂತಹ ಮಳೆಗೆ ಇಡೀ ಬೆಂಗಳೂರು ಜಲಾವೃತವಾಗಿದೆ. ಅದರಲ್ಲೂ ಸಾಯಿ ಲೇಔಟ್ನ ಪರಿಸ್ಥಿತಿಯನ್ನು ನಾವು ನೋಡಬಹುದು. ಸದ್ಯಕ್ಕೆ ಸಾಯಿ ಲೇಔಟ್ನಲ್ಲಿರುವಂತಹ ಸಾಯಿಬಾಬಾ ಟೆಂಪಲ್ ಏನಿದೆ ಅದರ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಇಡೀ ಟೆಂಪಲ್ ಪೂರ್ತಿ ಜಲದಿಗ್ಬಂಧನ ಅಂತಾನೆ ಹೇಳ್ಬೋದು. ಯಾರಿಗೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ. ಇಡೀ ರಸ್ತೆ ತುಂಬಾ ನೀರು ನಿಂತಿರುವಂತದ್ದು, ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಸದ್ಯಕ್ಕೆ ಇವಾಗ ಅಗ್ನಿಶಾಮಕ ದಳದಿಂದ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಬೋಟ್ ಮೂಲಕ ಜನರನ್ನ ಹೊರಗಡೆ ಕರೆತರುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂದ್ರೆ ಒಳಗಡೆ ಇರುವಂತಹ ಜನರು ಏನು ಯಾರಿಗೂ ಕೂಡ ಹೊರಗಡೆ ಬರೋದಿಕ್ಕೆ ಆಗ್ತಾ ಇಲ್ಲ. ಗ್ರೌಂಡ್ ಲೆವೆಲ್ ಅಲ್ಲಿ ಇರುವಂತಹ ಮನೆಗಳಿಗೆ ನೀರು ನುಗ್ಗಿರುವಂತಹ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಹೊರಗಡೆ ಬರೋದಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸದ್ಯಕ್ಕೆ ಏನು ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ಬೋಟ್ ಮೂಲಕ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಯಾರ್ಯಾರು ಹೊರಗಡೆ ಸದ್ಯಕ್ಕೆ ಹೋಗೋದಿಕ್ಕೆ ಇದ್ದಾರೆ ಅಂತವ್ರನ್ನ ಹೊರಗಡೆ ತರುವಂತದ್ದು, ಜೊತೆಗೆ ಟ್ರ್ಯಾಕ್ಟರ್ ಮೂಲಕವೂ ಕೂಡ ಹೊರಗಡೆ ತರುವಂತಹ ಕೆಲಸ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಅಂದ್ರೆ ಇಡೀ ರಾತ್ರಿ ಸುರಿದಂತಹ ಮಳೆಗೆ ಈ ರೀತಿ ನೀರು ತುಂಬಿಕೊಂಡಿರುವಂತಹ ದೃಶ್ಯ ನಾವು ನೋಡಬಹುದು. ಅಂದ್ರೆ ಎಲ್ಲೂ ಕೂಡ ಇದು ರಸ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇಡೀ ರಸ್ತೆಯಲ್ಲಿ ನೀರು ತುಂಬಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಜನ ಅಂದ್ರೆ ಮಕ್ಕಳಿರ್ಬೋದು, ಅದೇ ರೀತಿ ವೃದ್ಧರಿರ್ಬೋದು, ಎಲ್ಲರೂ ಕೂಡ ಮನೆ ಒಳಗಡೆ ಸೇರ್ಕೊಂಡಿದ್ದಾರೆ. ಅವ್ರನ್ನ ಹೊರಗಡೆ ಕರೆತರುವಂತಹ ಕೆಲಸ, ಜೊತೆಗೆ ಯಾರ್ಯಾರು ಕೆಲಸಕ್ಕೆ ತೆರಳುವಂತಹ ಜನರಿದ್ದಾರೆ ಅವ್ರನ್ನೂ ಕೂಡ ಹೊರಗಡೆ ಕರೆತರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇಲ್ಲಿರುವಂತಹ ಪರಿಸ್ಥಿತಿ ತುಂಬಾ ತೀರಾ ಹದಗೆಟ್ಟಿದೆ. ಯಾಕಂತಂದ್ರೆ ಯಾವಾಗ ಮತ್ತೆ ಇವತ್ತು ಮಳೆ ಬರುವಂತಹ ಸಾಧ್ಯತೆ ಇದೆ. ಇವತ್ತು ಕೂಡ ಹವಾಮಾನ ಇಲಾಖೆ ಏನು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿರುವಂತದ್ದು. ಹಾಗಾಗಿ ಇವತ್ತು ಕೂಡ ಮಳೆ ಬಂದ್ರೆ ನಿಜಕ್ಕೂ ಮತ್ತಷ್ಟು ನೀರು ತುಂಬಿಕೊಳ್ಳುತ್ತೆ. ಆದ್ರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಅಂತಲೇ ಹೇಳಬಹುದು. ಈ ಹಿಂದೆಯೇ ಮಳೆ ಬರುವಾಗ ಯಾವ ರೀತಿ ಸಮಸ್ಯೆ ಆಗುತ್ತೆ ಅದರಿಂದ ಎಚ್ಚೆತ್ತುಕೊಳ್ಳೋದಕ್ಕೆ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಿತ್ತು ಅದನ್ನ ಮಾಡಿಲ್ಲ. ಹಾಗಾಗಿ ಇವತ್ತು ಇಲ್ಲಿರುವಂತಹ ಜನ ಏನು ಸಾಯಿ ಲೇಔಟ್ ಹೊರಮಾವನ ಎಲ್ಲಾ ಜನರು ಕೂಡ ಇವತ್ತು ತುಂಬಾ ಸಮಸ್ಯೆಯಲ್ಲಿ ಸಿಲುಕೊಂಡಿರುವಂತದ್ದು. ಸದ್ಯಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯ ಜನಪ್ರತಿನಿಧಿಗಳು ಯಾರು ಕೂಡ ಸ್ಥಳಕ್ಕೆ ಭೇಟಿ ನೀಡಿಲ್ಲ. ನಿನ್ನೆ ಅಷ್ಟೇ ಬಂದವರು ಒಂದಷ್ಟು ಸಮಸ್ಯೆಗಳನ್ನ ಸರಿಪಡಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಯಾರು ಏನು ಮಾಡಿಲ್ಲ ಅನ್ನುವಂಥದ್ದು ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸದ್ಯಕ್ಕಂತೂ ಜನರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಈ ಮೂಲಕ ಅಂದ್ರೆ ಜನರನ್ನ ಇವಾಗ ಹೊರಗಡೆ ಕರೆತರುವಂತಹ ಕೆಲಸವನ್ನ ಸದ್ಯಕ್ಕೆ ಅಗ್ನಿಶಾಮಕ ದಳದಿಂದ ಮಾಡಲಾಗ್ತಾ ಇದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.